ಮಾತಾಡ್ತಾ ಇದ್ದೀನಿ ಪತ್ರಕರ್ತರು. ಇದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಒಂದ್ ರೀತಿ ಹಾಲಿ ಸಚಿವರು ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದ್ ರೀತಿ ಹಾಲಿ ಸಚಿವರು ಅಂಗನವಾಡಿ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದ್ ರೀತಿ ಕ್ಷೇತ್ರ. ಬಹುಶಃ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಬಡಸ್ಸಿಂದ ವಿಶೇಷವಾಗಿ ಕುಕ್ರೊಳ್ಳಿ ಮಾರ್ಗವಾಗಿ ಹೋಗ್ತಕ್ಕಂಥ ಒಂದು ರಸ್ತೆಯಲ್ಲಿ ಓಡಾಡಿದ್ರೆ ಗೊತ್ತಾಗ್ತದೆ ಸಾಕಷ್ಟು ಒಂದ್ ರೀತಿ ತಗ್ಗುಗುಂಡಿಗಳಾಗಿದ್ದಾವೆ. ಆಮೇಲೆ ಸಾಕಷ್ಟು ಒಂದ್ ರೀತಿ ಅಪಘಾತಗಳು ಸಂಭವಿಸಿದವೆ, ಸಾಕಷ್ಟು ಅನಾಹುತಗಳು ಸಂಭವಿಸಿದವೆ. ಆದ್ರೆ ಅದ್ ಯಾಕೋ ಏನೋ ಗೊತ್ತಿಲ್ಲ, ಬಹುಶಃ ಮೇಡಮ್ ಅವ್ರು ನೋಡಿದಾರೋ ಇಲ್ಲ ಗೊತ್ತಿಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ PWD ಇಲಾಖೆ ಅಧಿಕಾರಿಗಳು ಬಹುಶಃ ಕಣ್ಣಿದ್ದು ಕುರುಡಾಗಿದ್ದಾರೆ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ತಗ್ಗುಗುಂಡಿಗಳಾಗಿದ್ದಾವೆ, ಸಾಕಷ್ಟು ಅನಾಹುತಗಳು ಸಂಭವಿಸಿದವೆ, ಸಾಕಷ್ಟು ಒಂದ್ ರೀತಿ ಸಾವು ನೋವುಗಳು ಸಹ ಸಂಭವಿಸಿದವೆ. ಆದಾಗ್ಯೂ ಸಹ ಇಲ್ಲಿರ್ತಕ್ಕಂಥ PWD ಇಲಾಖೆಯವರು ಬಹುಶಃ ಕಾಂಟ್ರಾಕ್ಟರ್ ಒಂದ್ ರೀತಿ ಲಾಬಿಗೆ ಮಣಿದ್ರೇನು ಅನಿಸ್ತಾ ಇದೆ. ಕಾರಣ ದಿನನಿತ್ಯ ಬೀಳ್ತಕ್ಕಂಥ ಪರಿಸ್ಥಿತಿ ಇದು. ದಿನನಿತ್ಯ ಪ್ರತಿಯೊಬ್ಬರ ಸರ್ ಬೀಳ್ತವೆ. ಇಲ್ಲಿ ಅಪಘಾತ ಆಗಿರೋದಕ್ಕೆ ಸಾಕಷ್ಟು ಒಂದ್ ರೀತಿ ಲೆಕ್ಕನೇ ಇಲ್ಲ, ಸಾಕಷ್ಟು ಬಿದ್ದೋಗಿದ್ದಾರೆ, ಎದ್ದೋಗಿದ್ದಾರೆ. ಹಾಗಾಗಿ ದಯವಿಟ್ಟು ಇದು ಒಂದ್ ರೀತಿ ಅಪಘಾತಗಳ ಹಾಟ್ಸ್ಪಾಟ್ ಆದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ಮಾನ್ಯ PWD ಇಲಾಖೆ ಅಭಿಯಂತ್ರಿ ಈ ಒಂದು ಹದಗೆಟ್ಟ ಒಂದ್ ರೀತಿ ರಸ್ತೆಯ ಗುಂಡಿಗಳನ್ನ ನೋಡಿದ್ದೀರಾ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ. ಇದಕ್ಕೆ ಕಾಯಕಲ್ಪ ಯಾವಾಗ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ಕರ್ನಾಟಕ ರಾಜ್ಯದ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಗ್ರಾಮೀಣಾಭಿವೃದ್ಧಿ ಅದ್ಯಾಕೋ ಎಲ್ಲೋ ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳ PWD PRD ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಾಗಿ ಅಪಘಾತಗಳ ಹಾಟ್ಸ್ಪಾಟ್ಗಳಾಗಿ ಮಾರ್ಪಟ್ಟಿದೆ. ವಿಶೇಷವಾಗಿ ಬಡಸ ಕತ್ರಿಯಿಂದ ಕುಕಡೊಳ್ಳಿ ಮಾರ್ಗವಾಗಿ ಸಂಚರಿಸುವಾಗ ಮಾರ್ಗದ ಮಧ್ಯೆ ದೊಡ್ಡ ದೊಡ್ಡ ಗುಂಡಿಗಳಾಗಿ ವಾಹನಗಳು ಈ ಗುಂಡಿಗಳ ಮೂಲಕ ಸಂಚಾರ ಮಾಡೋದಕ್ಕೂ ಕೂಡ ಹರಸಾಹಸ ಪಡಬೇಕಾಗಿದೆ. ಏನೋ ಈ ಗುಂಡಿಗಳ ಮೂಲಕ ಹಾದು ಹೋಗುವಾಗ ವಾಹನಗಳು ಕೂಡ ಪಲ್ಟಿಯಾಗಿದೆ. ದಿನನಿತ್ಯ ಈ ಗುಂಡಿಗಳ ಮೂಲಕ ಹಾದು ಹೋಗುವಾಗ ಅಪಘಾತಗಳು ಕಾಮನ್ ಆಗಿ ಬೀಳೋದು ಏಳೋದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಕಳೆದ 4 ವರ್ಷಗಳಿಂದ ಈ ಗುಂಡಿಗಳು ಹೀಗೆ ಇದ್ದು ಈಗ ದೊಡ್ಡ ದೊಡ್ಡ ಗುಂಡಿಗಳಾಗಿದೆ. ಈ ಗುಂಡಿಗಳು ಲೋಕೋಪಯೋಗಿ ಇಲಾಖೆ ರಸ್ತೆಯ ವ್ಯಾಪ್ತಿಯಲ್ಲಿ ಬರ್ತಾ ಇದ್ರು ಕೂಡ ಇಲ್ಲಿನ ಇಂಜಿನಿಯರ್ಸ್ ಮತ್ತು ಗುತ್ತಿಗೆದಾರರು ಮಾತ್ರ ತಗ್ಗು ಗುಂಡಿಯನ್ನ ಮುಚ್ಚುವುದಕ್ಕೆ ಪ್ರಯತ್ನವೇ ಮಾಡ್ತಾ ಇಲ್ಲ. ಇನ್ನು ಇದಲ್ಲದೆ ಬಡಸ ಕತ್ರಿಯಿಂದ ಬ್ಯಾಂಕ್ ಆಫ್ ಇಂಡಿಯಾ ವರೆಗಿನ ರಸ್ತೆ ಹಾಗೂ ಕತ್ರಿಯಿಂದ ಕುಕಡೊಳ್ಳಿ ಗ್ರಾಮಕ್ಕೆ ಸಂಪರ್ಕ ಮಾಡುವ ರಸ್ತೆ ಹಾಗೂ ಕುಕಡೊಳ್ಳಿಯಿಂದ ಎಂಕೆ ಹುಬ್ಬಳ್ಳಿಗೆ ಸಂಪರ್ಕ ಮಾಡುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ರಸ್ತೆಗಳು ತುಂಬಾನೇ ತಗ್ಗುಗುಂಡಿಗಳಾಗಿ ಈ ಭಾಗದಲ್ಲಿ ದಿನನಿತ್ಯ ಸಂಚಾರ ಮಾಡುವ ವಾಹನಗಳ ಚಾಲಕರು ಮತ್ತು ಪ್ರಯಾಣಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಆದ್ದರಿಂದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಂಸ್ಥೆಯ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿಕೊಂಡು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹೆಬ್ಬಾಳ್ಕರ್ ಅವರೇ, ವಿಶೇಷವಾಗಿ ಇದು ತಮ್ಮ ವ್ಯಾಪ್ತಿಗೆ ಬರುತ್ತೆ. ವಿಶೇಷವಾಗಿ ಒಂದ್ ರೀತಿ ಬಡಸ್ಕತ್ರಿಯಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಡಸ್ಕತ್ರಿಯಿಂದ ಒಂದ್ ರೀತಿ ಕುಕ್ರೊಳ್ಳಿಗೆ ಹೋಗ್ತಕ್ಕಂತ ಒಂದು ರಸ್ತೆಯಲ್ಲಿ ಸಾಕಷ್ಟು ಒಂದ್ ರೀತಿ ತಗ್ಗುಗುಂಡುಗಳಾಗಿದ್ದಾವೆ. ಇದರಿಂದ ಎಲ್ಲ ಒಂದ್ ಕಡೆ ಇಲ್ಲಿ ಬಿದ್ದಿರೋರೆಷ್ಟೋ ಅಥವಾ ಬಿದ್ದು ಬದುಕಿರೋರೆಷ್ಟೋ ಅಥವಾ ಎಷ್ಟು ಅಪಘಾತಗಳಾಗೋದಕ್ಕೋ ಸಂಖ್ಯೆನೇ ಇಲ್ಲ. ಈಗ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಓಡಾಡ್ತಕ್ಕಂತ ಒಂದ್ ರೀತಿ ಚಾಲಕರಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ಬಗ್ಗೆ ಕೇಳೋಣ. ನಮಸ್ಕಾರ ರೀ, ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಸುನಿಲ್ ಮಾರಿಯಾಳ್ ರೀ ಸರ್. ಮಾರಿಯಾಳ ಹೇಳಿ, ಯಾವ್ರು? ಪಾರಿಶ್ವಾಡ ಸರ್. ಪಾರಿಶ್ವಾಡ ಹೇಳ್ರಿ. ಇದು ರಸ್ತೆ ಪೂರ ಇದಾಗಿದೆಯಾ? ಈ ರಸ್ತೆ ಪೂರಾ ಹಲ್ಕ ಆಗೈತ್ರಿ ಸರ್. ಕರೆ ಹೇಳ್ಬೇಕಂದ್ರ ನಾವ್ ಕಬ್ಬಿನ ಗಾಡಿನ ಸೀಸನ್ ಚಾಲೋ ಆತ್ರಿ ಸರ್. ಅವಾಗ ಗಾಡಿಗಳೆಲ್ಲಾ ಪಕ್ಕ ಪಾಲ್ಟಿ ಹೋಗೋದ್ ಮಾತ್ರ ಪಕ್ಕ ರೀ. ಹೌದಾ? ಅವಾಗ ನಾವ್ ಈಗಿನ ಅವ್ರು ಈ ರೋಡ್ ಮಾಡಾರ ಲುಕ್ಸಾನ್ ಕೊಡ್ತಾರೋ ಇನ್ನ ಹೆಬ್ಬಾಳ್ಕರ್ ಬೈ ಕೊಡ್ತಾರೋ. ಹೌದಾ? ಅಲ್ಲ, ಈಗ ಏನಿದು ವಿಶೇಷವಾಗಿ ಇದು ಯಾಕೆ ತಗ್ಗುಗುಂಡಿ ಇಲ್ಲೇ ಮಾತ್ರ ತಗ್ಗುಗುಂಡಿಗಳು ಯಾಕಾಗಿದ್ದಾವೆ? ಯಾಕಾಗ್ಯಾವ ಅಂದ್ರ ರೋಡ್ ಚೆನ್ನಾಗಿ ಮಾಡ್ಲಿಕ್ಕೆ ಆಗಿದಾವ್ರಿ ಸರ್. ಹೌದಾ? ಯಾವಾಗಿಂದ ಸಮಸ್ಯೆ ಐತಿ ಇದು? ಇದು ಹೋದ ವರ್ಷದಿಂದ ಸಮಸ್ಯೆ ಐತ್ರಿ ಸರ್. ಹೋದ ವರ್ಷದಿಂದ? ಹಾ ಸರ್. ಯಾರು ಕೇರ್ ಮಾಡಿಲ್ಲ? ಯಾರು ಕೇರ್ ಮಾಡಿಲ್ಲ. ಹಂಗ ಹೋದವ್ರಿ ಸರ್. ಹೋದ ವರ್ಷ ಗಾಡಿ ನಮ್ಮೂನ ಪಾಲ್ಟಿಗೆ ನನ್ನ ಗಾಡಿ ಪಾಲ್ಟಿ ಆಗೈತ್ರಿ ಸರ್. ಹೋದ ವರ್ಷ ಇಲ್ಲಿ ನಿಮ್ ಗಾಡಿ ಇಲ್ಲೇ ಪಲ್ಟಿ ಆಗಿತ್ತು? ಇಲ್ಲೇ ಪಾಲ್ಟಿ ಆಗೈತ್ರಿ. ಯಾರಿಗಾರು ಪೆಟ್ಟು ಬಿದ್ದಿದ್ಯಾ? ಪೆಟ್ ಏನಾಗಿಲ್ರಿ ಸರ್. ಅದ್ರ ಗಾಡಿ ಮಾತ್ರ ಈಗ ಕಬ್ಬಿನ ಮಾಲಕರಿಗೆ ನುಕ್ಸಾನ ಆಯ್ತಲ್ಲ, ಹೊಲದ ಮಾಲಕರಿಗೆ. ಹೌದಾ? ನಿಮ್ದು ಕಬ್ಬಿನ ಗಾಡಿನೇ ಪಲ್ಟಿ ಆಗಿತ್ತು? ಹಾ, ಕಬ್ಬಿನ ಗಾಡಿನೇ ಪಾಲ್ಟಿ ಇಲ್ಲೇ ಆಗೈತ್ರಿ ಸರ್. ಏನಿದು ಸುಧಾರಣೆ ಮಾಡ್ಬೇಕು? ಸುಧಾರಣೆ ಮಾಡಬೇಕಲ್ಲ ಸರ್ ಮತ್ತೀಗ. ಓಕೆ. ಒಂದ್ ರೀತಿ ಅಪಘಾತಗಳಾಗ್ತಕ್ಕಂತ ಸಂಭವ ಇದು. ಇದಾದ್ರೂ ಸಹ PWD ಇಲಾಖೆಗೆ ಬರುತ್ತೆ. ಯಾಕೆ PWD ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಬನ್ನಿ, ಇದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಓಡಾಡ್ತಕ್ಕಂಥ ಒಂದ್ ರೀತಿ ಇವರಿದ್ದಾರೆ. ಬನ್ನಿ ಸರ್, ಹೇಳಿ ಸರ್ ತಮ್ಮ ಹೆಸರು? ಅಶೋಕ್ ಕಣ್ಬರ್ಗೆ. ಯಾವ ಸರ್? ಹಿರೇಟಿಬಳಿ. ತಾವು ಡೈಲಿ ಓಡಾಡ್ತೀರಾ ಈ ಭಾಗದಲ್ಲಿ? ವಾರದ ಒಮ್ಮೆ ಹೋಗ್ತೀವಿ. ಹೇಳಿ ಸರ್, ಏನೇನ್ ಸಮಸ್ಯೆ ಇದೆ? ಏನ್ ರೋಡ್ ಸರಿ ಇಲ್ರಿ. ಹೌದಾ?
ಈ ರೋಡ್ ಏನು ಯಾವಾಗಿಂದ ಸಮಸ್ಯೆ ಐತೆ ಸರ್ ಇದು? ಇದು ಬಾಧಿಸ್ತೈತಿ ತೋರಿ ಇದು. ಹೌದಾ? ಹಾ. ಏನು ಇದಾಗ್ಬೇಕು? ಏನೇನ್ ಸಮಸ್ಯೆ ಎದುರಿಸ್ತಾ ಇದೆ? ಬಿದ್ದಿದಾರ ಯಾರಾದ್ರು? ಈ ರೋಡ್ನಾಗ ಏನ್ ನಮಗ ಅಷ್ಟ ಪರಿಚಯ ಇಲ್ರಿ, ಸೈಕಲ್ ಮೋಟರ್ದವ್ರಿಗೆ ಒಂದ್ ಸ್ವಲ್ಪ ತೊಂದ್ರೆ ಅದ. ಹೌದಾ? ಅಪಘಾತಗಳು ಆಗಿದಾವೆ? ಆಯ್ತು. ಹೌದಾ? ನೀವು ದಿನನಿತ್ಯ ಇದ್ರಲ್ಲೇ ಓಡಾಡೋದು? ಇಲ್ಲ ನಾವ್ ವಾರದಾಗ ಒಮ್ಮೆ ಯಾವ್ರಣ್ಣ? ಬೆಳಗಾವ್ರಿ. ಹೇಳಣ್ಣ, ಈಗ ಏನಣ್ಣ ಏನೇನ್ ಸಮಸ್ಯೆ ಐತೆ ಇದು? ಏನ್ರಿ ರೋಡನ್ನ ಒಟ್ಟ ಸರಿನೂ ಇಲ್ರಿ, ಏನಿಲ್ಲ. ಹಾ. ಸರ್ತಕ್ಕೊಮ್ಮೆ ಯಾರ ಹಾಕ್ಯಾಕೊಂಡ್ ಬೀಳೋದು ಮಾಡೋದು. ಹಾ. ನೈಟ್ ಅಂತಿ ಯಾರು ಬರ್ದಂಗ ಇಲ್ರಿ ಸರ್. ಹಾ. ಒಟ್ಟ ಎಲ್ಲಾ ಈ ನಮೂನಿ ಆಗೇತ್ ನೋಡ್ರಿ. ಹೌದಾ? ಹ್ಞೂನ್ರಿ. ಯಾವಾಗಿಂದ ಸಮಸ್ಯೆ ಐತ್ರಿ? ಇದು ಒಂದ್ 3-4 ಐತಿ ಬಾಯಿದಾಗಿಂದ ಸಮಸ್ಯೆ ಸಮಸ್ಯೆ ಐತ್ರಿ. ಬಾಯಿದಾಗಿಂದ ಸಮಸ್ಯೆ ಐತ್ರಿ. ಆದ್ರೆ ಇದು ನಮ್ಮ ಹೆಬ್ಬಾಳ್ಕರ್ ಬಾಯಿ ಏನ ಇದು ಬಾಯಿ ಸಂಬಂಧ ಬರ್ತೈತಲ್ರಿ ಇದ. ಹಾ. ಏನ್ ಮಾಡಿಲ್ರಿ ಅವ್ರ? ಏನ್ ಮಾಡಿಲ್ರಿ? ಯಾವ್ರಿ? ಮುತ್ನಾಳ. ಮುತ್ನಾಳ. ಹಾ. ಹೇಳಿ ಸರ್, ಏನ್ ಸಮಸ್ಯೆ ಐತಿತ್ತು? ಸಮಸ್ಯೆ ಐತಿದ್ದು ಏನ್ರಿ? ರೋಡ್ ಏನ್ ಬರೀ ಅಭಿವೃದ್ಧಿ ಏನತ್ರಿ ಈಗ? ಹಾ. ಅಭಿವೃದ್ಧಿ ಏನು ಇಲ್ರಿ. ಹಾ. ಬರೇ ಗ್ಯಾರಂಟಿ ಯೋಜನೆಗಳು ಅಷ್ಟ ಅಭಿವೃದ್ಧಿ ಅಷ್ಟ. ಅವು ಸರಿಯಾಗ ಬಂದ್ ತಲುಪ್ತಾಯಿಲ್ಲ ಹೆಣ್ಮಕ್ಳಿಗೆ. ಹಾ. ಬರೀ ಬಸ್ ಯೋಜನೆ ಅದು ಇದು ಇದ್ರಾಗ ಉಂಟೆ. ರೋಡ್ ಇಂದ ಹೇಳ್ರಿ ನೀವು. ರೋಡ್ ಅಂತೂ ಅದ ಹೇಳ್ತಿರ್ದ್ರ ಹಾ. ನೋಡದಿರಲ್ರಿ ಇದ ರೋಡ. ಇವಾಗ ಸರ ಏನಿದೆ ಗುರ್ತೈತ್ರಿ, ಹಾ. ಇವಾಗ ನಮ್ಮ ಮುತ್ನಾಳ್ ಹೋಗ್ತಾವಲ್ಲ ಈ ಕುಕ್ಕಡೊಳ್ಳಿ ಮೇಲೆ, ಹಾ. ಆ ರಸ್ತಾ ನೋಡ್ಬಿಟ್ರೆ ಡೈಲಿ ಒಬ್ರಾದ್ರೂ ಬೀಳ್ತಾರೆ. ಹಾ. ಡೈಲಿ ಒಬ್ರು ಯಾರು ಆಸ್ಪತ್ರೆ ಹೋಗೋದು, ಆಂಬುಲೆನ್ಸ್ ದರ ಜಲ್ದಿ ಬರಲ್ಲ. ಹಾ. 108 ಫೋನ್ ಮಾಡ್ರೆ ಇಮಿಡಿಯೇಟ್ಲಿ ಬರೋದೇ ಇಲ್ಲ ಗಾಡಿ ದೌಡ್ನ. ಹಾ. ಆ ತರ ರೋಡ್ ಇದೆ ಅಲ್ಲಿ ರೀ. ಹೌದಾ? ಹಾ. ಒಟ್ಟಾರೆ ಸುಧಾರಣೆ ಆಗ್ಬೇಕು. ಸುಧಾರಣೆ ಆಗ್ಬೇಕಲ್ರಿ ಸರ್ ಹೇಳಿ ನಿಮ್ಮ ಹೆಸರು? ಭೀಮಂಗಳ ಅರ್ಜುನ್ ಪಾಟೀಲ್. ಹೌದಾ? ಹೇಳಿ ಸರ್, ಈ ರೂಟ್ ಯಾವಾಗ ಓಡಾಡ್ತೀರಾ ನೀವು? ಕಂಟಿನ್ಯೂ ಇದೆ ರೋಡ್. ಏನ್ ಸಮಸ್ಯೆ ಇದೆ ಇಲ್ಲಿ? ಈ ರೋಡ್ ಸಮಸ್ಯೆ ರೋಡ್ ಸಾಕಷ್ಟು ಯಾವಾಗಿಂದ ಓಡಾಡ್ತೀರಾ ಇಲ್ಲಿ? ಡೈಲಿ ರೋಡ್ ಇದೆ ನಮ್ದು. ಹೌದಾ? ಡೈಲಿ ಓಡಾಡ್ತೀರಾ? ಡೈಲಿ ರೆಡಿ ಬಿದ್ದಿದ್ದಾವ? ಅಪಘಾತಗಳಾಗಿದಾವೆ ಇಲ್ಲಿ? ಆಗಿದಾವ. ಹೌದಾ? ಇನ್ನಾದ್ರೂ ಕ್ಷೇತ್ರದ ಶಾಸಕರು ಹಾಗೂ ಗೌರವಾನ್ವಿತ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಂ ಅವರು ಈ ಗೊಂಡಿಗಳಿಗೆ ಮುಕ್ತಿ ನೀಡ್ತಾರಾ? ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.